ಮೈಸೂರಿನ ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ನಿವಾಸದಲ್ಲಿ ಐಟಿ ಇಲಾಖೆ ಅಧಿಕಾರಿಗಳ ಪರಿಶೀಲನೆ ಮುಕ್ತಾಯವಾಗಿದೆ. ಸತತ 4 ದಿನಗಳಿಂದ ನಡೀತಾ ಇದ್ದ ಅಧಿಕಾರಿಗಳ ವಿಚಾರಣೆ ಇವತ್ತು ಅಂತ್ಯವಾಗಿದ್ದು, ಬೆಳಗ್ಗೆಯಿಂದಲೇ ಆರಂಭಗೊಂಡಿದ್ದ ದಾಖಲೆ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಇನ್ನು ವಶಪಡಿಸಿಕೊಂಡಿರುವಂತಹ ದಾಖಲೆ ಬಗ್ಗೆ ಸಹಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಒಟ್ಟಾರೆ ಮೈಸೂರಿನ ಡಿಕೆ ಶಿವರ ಮಾವ ತಿಮ್ಮಯ್ಯ ಅವರ ನಿವಾಸದ ಮೇಲೆ ಐಟಿ ಇಲಾಖೆ ಕಾರ್ಯಾಚರಣೆ ಈಗ ಅಂತ್ಯವಾಗಿದೆ ಅನ್ನುವಂತಹ ಮಾಹಿತಿ ಬರ್ತಿದೆ. ಮೈಸೂರಿನ ಏನು ಇಟ್ಟಿಗೆಗೂಡು ನಿವಾಸದಲ್ಲಿರುವಂತಹ ಡಿಕೆಶಿ ಅವರ ಮಾವ ತಿಮ್ಮಯ್ಯ ಹಾಗೆ ಅವರ ಬಾಮೈದ ಸತ್ಯನಾರಾಯಣ್ ಹಾಗೆ ಅವರ ಪತ್ನಿಯನ್ನ ನಿರಂತರವಾಗಿ 3 ದಿನಗಳ ಕಾಲ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಇವತ್ತು ಅವರ ಈ ಒಂದು ತನಿಖೆ ಅಂತ್ಯವಾಗಿದೆ ಅನ್ನುವಂತಹ ಮಾಹಿತಿ ಬರ್ತಿದೆ. ನಿರಂತರವಾಗಿ ಅವರ ಒಂದು ಮಾವ ತಿಮ್ಮಯ್ಯ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಈ ಕುರಿತಿನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಈಗ ಮೈಸೂರಿನಲ್ಲಿ ತಿಮ್ಮಯ್ಯ ಅವರ ಮನೆ ಮೇಲೆ ಕಾರ್ಯಾಚರಣೆ ಮುಕ್ತಾಯವಾಗಿದೆ. ಯಾವೆಲ್ಲ ದಾಖಲೆಗಳನ್ನು ವಶಪಡಿಸಿಕೊಂಡ್ರು, ಹಾಗೆ ಕುಟುಂಬಸ್ಥರು ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಈ ಸದ್ಯಕ್ಕೆ? ಪ್ರಭು, ಇವತ್ತು ಐಟಿ ತನಿಖೆಯ 4ನೇ ದಿನವಾದ ಇವತ್ತು ಕೂಡ ಒಂದಷ್ಟು ದಾಖಲೆಗಳ ಪರಿಶೀಲನೆ ನಡೀತು. ಮೊದಲಿಗೆ ಡಿಕೆ ಶಿವಕುಮಾರ್ ಅವರ ಮಾವ ಹಾಗೂ ಅವರ ಮಗ ಸೊಸೆ ಸೇರಿದಂತೆ ಹಲವರನ್ನ ವಿಚಾರಣೆಗೆ ಒಳಪಡಿಸಿದಂತಹ ಐಟಿ ಅಧಿಕಾರಿಗಳು ಇವತ್ತು ರವಿ ಮತ್ತೆ ಸಂಪರ್ಕಿಸ್ತಾನೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇದು ಮೈಸೂರಿನಲ್ಲಿ ಅವರ ಡಿಕೆ ಶಿವರ ಮಾವ ತಿಮ್ಮಯ್ಯ ಅವರ ಮನೆ ಮೇಲೆ ಐಟಿ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ ಇವತ್ತು ಮುಕ್ತಾಯವಾಗಿದೆ. ನಿರಂತರವಾಗಿ 3 ದಿನಗಳ ಕಾಲ ಅವರ ತಿಮ್ಮಯ್ಯ ಅವರ ಮಗ ಸತ್ಯನಾರಾಯಣ್ ಅವರದ್ದು ಮಾಡಲಾಗಿತ್ತು.